ನಮಸ್ತೆ. MSc ಪಾಸ್ ಮಾಡಿದ್ಮೇಲೆ PhD ಮಾಡಬೇಕು ಅಂತಕ್ಕಂಥ ಅದಮ್ಯ ಆಸೆ ಇತ್ತು. ಕೃಷಿ ವಿದ್ಯಾಲಯ ಬೆಂಗಳೂರಿಂದ ಎಂಟಮಾಲಜಿಯಲ್ಲಿ PhD ಮಾಡಲಿಕ್ಕೆ ಒಂದು ಅವಕಾಶ ಬಂತು. ಸಂದರ್ಶನಕ್ಕೋಸ್ಕರ ಮೈಸೂರಿಂದ ಹೊರಟೆ. ಬಸ್ಸು ಮಧ್ಯದಲ್ಲಿ ಕೆಟ್ಟೋಯಿತು. ಅದು ರಿಪೇರಿ ಆಗಬೇಕಾದ್ರೆ ಆಗಿನ ಕಾಲಕ್ಕೆ ಸುಮಾರು 3 ಗಂಟೆ ಸಮಯ ತಗೊಳ್ತು. ಬೆಂಗಳೂರಿಗೆ ಬಂದು ಆಟೋ ಹಿಡಿದು ನಾನು ಸಂದರ್ಶನಕ್ಕೆ ಹೋದರೆ ಸಂದರ್ಶನ ಮುಗಿದೋಗಿತ್ತು. ಅದು ನನ್ನ ಜೀವನದಲ್ಲಿ ಒಂದು ದೊಡ್ಡ ಪಾಠ. ಸಮಯಕ್ಕೆ ಎಷ್ಟು ಗಮನ ಕೊಡಬೇಕು, ಮುಂಚಿತವಾಗಿ ನಾವು ಅಲ್ಲಿ ಹೋಗಬೇಕಾಯಿತು. ಬಹುಶಃ ನಾನು ಅಲ್ಲಿ ಸೇರಿದರೆ ನಿಜವಾಗ್ಲೂ ಹೇಳ್ತೀನಿ, ಒಂದು ದೊಡ್ಡ ವಿಜ್ಞಾನಿ ಆಗ್ತಾಯಿದ್ದೆ, ಎಂಟಮಾಲಜಿಯಲ್ಲಿ ಒಂದು ದಾಖಲೆ ಮಾಡ್ತಾಯಿದ್ದೆ, ಕುಲಪತಿ ಆಗ್ತಾಯಿದ್ದೆ ಅಂತ ನನಗೆ ಈಗಲೂ ಅನಿಸುತ್ತೆ. ಆ ಒಂದು ಅವಕಾಶ ತಪ್ಪೋಯಿತು ಅಂತ. ಅದೇನೇ ಆಗಲಿ, ಸಮಯಕ್ಕೆ ತುಂಬ ಗಮನ ಕೊಡಬೇಕು ಅಂತ ಆ ಗಳಿಗೆಯಿಂದ ನನಗೆ ಗೊತ್ತಾಯಿತು. ನನ್ನ ಜೀವನದಲ್ಲಿ ಈ ಸಮಯದ ಮಹತ್ವ ಗೊತ್ತಾಯಿತು. ಹಾಗಾಗಿ ಇದು ನಮಗೆ ಪಾಠ. ಪ್ರತಿಯೊಬ್ಬರೂ ಅಷ್ಟೇ, ಪ್ರತಿಯೊಂದನ್ನು ಸೀರಿಯಸ್ಸಾಗಿ ತೊಗೋಬೇಕು, ಸಮಯಕ್ಕೆ ಗಮನ ಕೊಡಬೇಕು, ಮುಂಚಿತವಾಗಿ ಹೋಗಿರಬೇಕು, ಹತ್ತಿರದಲ್ಲಿ ಕಾಯಬೇಕು. ಅದು ಹೆಚ್ಚು ಯಶಸ್ಸಿಗೆ ಕಾರಣ ಆಗುತ್ತೆ. ನಮಸ್ತೆ.